ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಂತರಗೌಡ ಅವರ ಮೇಲೆ ಕ್ಷೇತ್ರದ ಮತದಾರರು ಇತ್ತೀಚೆಗೆ ತೋರ್ತಾ ಇರುವ ವರ್ಚಸ್ಸನ್ನು ಕಂಡು ವಿರೋಧ ಪಕ್ಷಗಳು ಅದನ್ನು ಸಹಿಸಲಾಗದೆ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಆರೋಪಿಸಿದೆ. ಅಲ್ಲದೆ ಮಂತರಗೌಡ ಅವರು ಮಡಿಕೇರಿಯಲ್ಲಿ ಟಿಪ್ಪು ಪ್ರತಿಮೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಎಂದು ಅವರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಾರ್ತಾಪತ್ರಿಕೆಯಲ್ಲಿ ಹರಿಯಬಿಟ್ಟು ತಮ್ಮ ವಿಕೃತಿಯನ್ನು ಮೆರಿತಾ ಇದ್ದಾರೆ. ಈ ವಿಚಾರವಾಗಿ ಕಾಂಗ್ರೆಸ್ ಪಕ್ಷವು ಈಗಾಗಲೇ ಹಲವು ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಚುನಾವಣಾ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ದೂರನ್ನು ನೀಡಿದೆ. ಹಾಗೂ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಮಂತರಗೌಡ, ಇವೆಲ್ಲವೂ ಸುಳ್ಳು ಸುದ್ದಿಗಳಾಗಿದ್ದು ತನ್ನ ಮೇಲೆ ಅಪಪ್ರಚಾರ ನಡೆಸಲಾಗ್ತಾ ಇದೆ, ಅಂಥವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ದೂರು ನೀಡಲಾಗಿದೆ ಎಂದರು. ಯಾವುದೋ ಒಂದು ಫೇಕ್ ಪೇಪರ್ ಅಂತ ಮಾಡಿ, ಪೇಪರ್ ಅಂತಂದ್ರೆ ಯಾರಾದ್ರೂ ಮಾಧ್ಯಮ ಮಿತ್ರಗಳು ಅದು ಒಪ್ಕೋಬೇಕಲ್ವ, ಅದನ್ನ ಈ ಪೇಪರಲ್ಲಿ ಪಬ್ಲಿಷ್ ಆಗಿರೋದು, ಡೇಟ್ ಹಾಕಬೇಕಾಗಿರೋದು ನೋಡ್ದಂಗೆ ಅದು ಫೇಕ್ ನ್ಯೂಸು. ಅದಕ್ಕೆ ನಾವು ಖಂಡಿಸ್ತೀವಿ, ಕಾನೂನು ರೀತಿಯಲ್ಲಿ ಕ್ರಮ ತಗೋತೀವಿ. ಅವ್ರನ್ನ ನಮ್ಮ ಕಾನೂನು ಟೀಮ್ ಅಂದರೆ ನಮ್ಮ KPCC ಲೀಗಲ್ ಟೀಮ್ ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರನ್ನ ಪತ್ತೆ ಹಿಡಿದಿದ್ದಾರೆ. ಅವ್ರಿಗೆ ಒಂದು ಎಲೆಕ್ಷನ್ ಕಮಿಷನ್ ಹಾಗೂ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಕ್ರಮ ತಗೋತಾರೆ ಅಂತ ನನ್ನ ಆಗಲೇಬೇಕು. ಅದೇ ರೀತಿಲಿ ನಾನು BJP ಶಾಸಕರು ಆಗಿ ಅವ್ರ ಸ್ನೇಹಿತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಒಬ್ಬ ಗೌಡರಾಗಿ, ಒಬ್ಬ ಹಿಂದೂ ಆಗಿ ನಾವು ಬೇರೆಯವ್ರ ಧರ್ಮದ ಮೇಲೆ ವೋಟ್ ಕೇಳೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಧರ್ಮದ ಒಡೆಯೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನನಗೆ ಗೊತ್ತಿರೋಂಗೆ ಮುಸಲ್ಮಾನ್ ಸ್ನೇಹಿತರುಗಳು ವಿಗ್ರಹಕ್ಕೆ ಪೂಜೆ ಮಾಡೋರು ಯಾರೂ ಅಲ್ಲ. ಅದಕ್ಕೆ ಅವರೇ ಕೇಳ್ತಿಲ್ದಂಗೆ ನಾವು ಅದನ್ನ ಸುಳ್ಳು ಹೇಳ್ಬಿಟ್ಟು ನಾವು ಮಾಡಿಸ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಅದು ಅವ್ರಿಗೆ ಸೋಲಿನ ಭಯ ಬಂದಿದೆ. ಆ ನಿಟ್ಟಿನಲ್ಲಿ ಇವರು ಅಪಪ್ರಚಾರ ಮಾಡೋದೇ ಕೆಲಸ ಅವ್ರಿಗೆ. ರಂಜನ್ ಅವರು ಜನಾಭಿಪ್ರಾಯ, ಜನಪ್ರೀತಿ, ವಿಶ್ವಾಸ ಗೆದ್ದಿದ್ದರೆ ಈ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಪ್ರತಿ ಚುನಾವಣೆ ನೋಡಿ, ವಿರಾಜಪೇಟೆಯಲ್ಲಿರ್ಬೋದು, ಹಾಗೆ ಮಡಿಕೇರಿಯಲ್ಲಿರ್ಬೋದು, ಚುನಾವಣೆ ಟೈಮಲ್ಲಿ ಈ ಥರ ಒಂದು ಜನಾಂಗದ ಮೇಲೆ ಎತ್ಕಡ್ಸೋದೇ ಕೆಲಸ ಅವ್ರಿಗೆ. ಪ್ರೀತಿ ವಿಶ್ವಾಸ ಅಂತೂ ಬೆಳೆಸೋಕ್ಕಾಗಲಿಲ್ಲ. ಈ ರೀತಿಲೇ ಎಲೆಕ್ಷನ್ ಮಾಡಿಕೊಂಡು ಗೆದ್ಕೊಂಡ್ಬಂದವ್ರೆ. ಜನ ಯಾರು ಜಿಲ್ಲೆಯ ಗಡಿಭಾಗ ಶಿರಂಗಾಲದಿಂದ ಕುಶಾಲನಗರದವರೆಗೆ ಗುರುವಾರ ಜೆಡಿಎಸ್ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ನೂರಾರು ಬೈಕ್ಗಳ ಸಮ್ಮುಖದಲ್ಲಿ ಮಡಿಕೇರಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಾಪಂಡ ಮುತ್ತಪ್ಪ ಮೆರವಣಿಗೆಯಲ್ಲಿ ಸಾಗಿದ್ರು. ಬಳಿಕ ಕುಶಾಲನಗರದಲ್ಲಿ ನಡೆದ ಬೃಹತ್ ರೋಡ್ ಶೋನಲ್ಲಿ ಸಾವಿರಾರು ಯುವ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ KMB ಗಣೇಶ್, ಯುವ ಘಟಕದ ಅಧ್ಯಕ್ಷ CL ವಿಶ್ವ, ಅಲ್ಪಸಂಖ್ಯಾತ ಘಟಕದ ಇಸಾಕ್ ಖಾನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಾವಿಲ್ಲೇ ಸದ್ಬಳಕೆ ಮಾಡಿಕೊಂಡು ಒಂದು ಅತ್ಯುತ್ತಮ ಆಡಳಿತವನ್ನ, ಹಲವಾರು ಯೋಜನೆಗಳನ್ನ ರೂಪಿಸುವಂತ ಎಲ್ಲ ಅವಕಾಶಗಳಿದ್ದಾವೆ. ಕಳೆದ 2 ವರ್ಷ ಸೇತುವೆ ನಿರ್ಮಾಣ ಇರ್ಬೋದು, ಚರಂಡಿ ನಿರ್ಮಾಣ ಇರ್ಬೋದು, ಅವೆಲ್ಲವನ್ನ ನಾವು ಸರಿದಾರಿಗೆ ತರುವಂತ ಬೆಂಬಲವನ್ನು ಕೊಟ್ಟು ಅತ್ಯಧಿಕ ಮತದಿಂದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಜಿಲ್ಲೆಯ ಶಾಸಕರು ನೀಡ್ತಾ ಇರುವ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿದ್ಯಾವಂತರಿದ್ದಾರೆ, ಜನಪರ ಕಾಳಜಿ ಉಳ್ಳವರಾಗಿ ಸ್ಥಳೀಯರಾಗಿದ್ದಾರೆ. ಈ ಇಬ್ಬರು ಅಭ್ಯರ್ಥಿಗಳು ಗೆದ್ದ ಬಳಿಕ ಬಿಜೆಪಿ MLAಗಳ ಹೇಳಿಕೆಯಂತೆ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ, ಸ್ವಕ್ಷೇತ್ರದಲ್ಲೇ ಜನಸಾಮಾನ್ಯರಿಗೆ ಸಿಗ್ತಾರೆ. ಕೊಡಗು ಜಿಲ್ಲೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಾದ
ಡಾಕ್ಟರ್ ಮಂತರಗೌಡ ಮತ್ತು ಎಸ್ ಪೊನ್ನಣ್ಣ ಅವರ ಗೆಲುವು ಅನಿವಾರ್ಯವಾಗಿದೆ. ಆದ್ದರಿಂದ ಮಾನ್ಯ ಮತದಾರರು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿಕೊಳ್ಳುತ್ತೇವೆ. ನಾವೆಲ್ಲರೂ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಈ ಚುನಾವಣೆ ಕರ್ನಾಟಕಕ್ಕೆ ಬಹಳ ಮಹತ್ವಪೂರ್ಣವಾದದ್ದು. ಏಕೆಂದರೆ ಬಿಜೆಪಿ ನೇತೃತ್ವದ ಸರ್ಕಾರದಿಂದ ಅಡಿಗೆ ಅನಿಲದ ದರ 450 ಇದ್ದದ್ದು 9 ವರ್ಷಗಳಲ್ಲಿ 1,150 ರೂಪಾಯಿ ತಲುಪಿದೆ. ಕೂಲಿ ಕಾರ್ಮಿಕರು ಗ್ಯಾಸ್ ಅನ್ನು ಬಳಸಲಾಗದ ಸ್ಥಿತಿಗೆ ತಲುಪಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಣನೀಯವಾಗಿ ಏರಿಕೆಯಾಗಿರುವುದರಿಂದ ದಿನಬಳಕೆಯ ಪ್ರತಿಯೊಂದು ವಸ್ತುಗಳು ಗಗನಕ್ಕೇರಿ ಜನಸಾಮಾನ್ಯರು ಚಿಂತಾಜನಕ ಸ್ಥಿತಿಯಲ್ಲಿ ಬದುಕು ನಿರ್ವಹಿಸುವಂತಾಗಿದೆ. ಕೊಡಗು ಜಿಲ್ಲೆಯು ಅಭಿವೃದ್ಧಿ ಕಾಣದೆ ಹಾಳು ಕೊಂಪೆಯಾಗಿದೆ. ಅಭಿವೃದ್ಧಿಯ ಬಗ್ಗೆ ಕನಿಷ್ಠ ಅರಿವಿಲ್ಲದ ಶಾಸಕರು ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲದೆ ತಮ್ಮ ಜವಾಬ್ದಾರಿಯನ್ನ ಮರೆತಿರುವುದರಿಂದ ಜಿಲ್ಲೆಯ ಮತದಾರರು ಸ್ವಾಭಾವಿಕವಾಗಿ ಬದಲಾವಣೆಯನ್ನ ಬಯಸಿದ್ದಾರೆ. ಈ ಕಾರಣಕ್ಕಾಗಿ ಬಿಜೆಪಿಯ ಶಾಸಕರು ಮತ್ತು ಬೆಂಬಲಿಗರು ಹತಾಶೆಗೊಂಡು ಬಾಲಿಶ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ. ಉಭಯ ಶಾಸಕರು ನೀಡುತ್ತಿರುವ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳು ವಿದ್ಯಾವಂತರಾಗಿದ್ದಾರೆ, ಜನಪರ ಕಾಳಜಿ ಉಳ್ಳವರಾಗಿ ಸ್ಥಳೀಯರಾಗಿದ್ದಾರೆ. ಈ ಇಬ್ಬರು ಅಭ್ಯರ್ಥಿಗಳು ಗೆದ್ದ ನಂತರ ಬಿಜೆಪಿ ಎಂಎಲ್ಎಗಳ ಹೇಳಿಕೆಯಂತೆ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ. ಸ್ವಕ್ಷೇತ್ರದಲ್ಲೇ ಜನಸಾಮಾನ್ಯರಿಗೆ ಸಿಗುತ್ತಾರೆ. ಕೊಡಗು ಜಿಲ್ಲೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಡಾಕ್ಟರ್ ಮಂತರಗೌಡ ಮತ್ತು ಎಸ್ ಪೊನ್ನಣ್ಣ ಅವರ ಗೆಲುವು ಅನಿವಾರ್ಯ. ಆದ್ದರಿಂದ ಮಾನ್ಯ ಮತದಾರರು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ತಮ್ಮ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಈ ಚುನಾವಣೆ ಕರ್ನಾಟಕಕ್ಕೆ ಬಹಳ ಮಹತ್ವಪೂರ್ಣವಾಗುತ್ತದೆ. ಏಕೆಂದರೆ ಬಿಜೆಪಿಯ ನೇತೃತ್ವದ ಸರ್ಕಾರ ಅಡಿಗೆ ಅನಿಲದ ದರವನ್ನು 450ರಿಂದ 50 ಇದ್ದದ್ದು 9 ವರ್ಷಗಳಲ್ಲಿ 1,150 ತಲುಪಿದೆ. ಕೂಲಿ ಕಾರ್ಮಿಕರು ಗ್ಯಾಸ್ ಅನ್ನು ಬಳಸಲಾಗದ ಸ್ಥಿತಿಗೆ ತಲುಪಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಣನೀಯವಾಗಿ ಏರಿಕೆಯಾಗಿರುವುದರಿಂದ ದಿನಬಳಕೆಯ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಸಹ ಏರಿಕೆಗೊಂಡು ಜನಸಾಮಾನ್ಯರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಂತರಗೌಡ ಅವರು ಗುರುವಾರ ಮುಂಜಾನೆಯಿಂದಲೇ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಬಿರುಸಿನ ಮತ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಅನೇಕ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಡಾಕ್ಟರ್ ಮಂತರಗೌಡ ಅವರಿಗೆ ಬೆಂಬಲವಾಗಿ ನಿಂತರು. ಈ ಸಂದರ್ಭ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಕ್ಷೇತ್ರದ ಮೂಲೆ ಮೂಲೆಯಲ್ಲಿ ಯುವ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರುವುದು ಸಂತೋಷದ ವಿಷಯವಾಗಿದೆ ಹಾಗೂ ಇದು ಗೆಲುವಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಮಡಿಕೇರಿ ನಗರ ಕಾಂಗ್ರೆಸ್ ಪ್ರಮುಖರಾದ ರಾಜೇಶ್ ಯಲ್ಲಪ್ಪ, ಒಬಿಸಿ ಅಧ್ಯಕ್ಷ ಜಿಸಿ ಜಗದೀಶ್, ಪ್ರಕಾಶ್ ಆಚಾರ್ಯ ಹಾಗೂ ನಗರ ಕಾಂಗ್ರೆಸ್ ಸಮಿತಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. SVEI
ಅನುರಾಗದ ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಸೋಮವಾರಪೇಟೆ, ಸುಂಟಿಕೊಪ್ಪ, ಗುಂಡುಗುಟ್ಟಿ ಮುಂತಾದ ಭಾಗದ ಸುಮಾರು 200ಕ್ಕೂ ಹೆಚ್ಚು ಮಂದಿ ಬಿಜೆಪಿ, ಕಾಂಗ್ರೆಸ್ ಅನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಜಿ, ಭರತ್ ಹಾಗೂ ಪ್ರವೀಣ್ ನೇತೃತ್ವದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಜೆಡಿಎಸ್ ಸೇರ್ಪಡೆಗೊಂಡರು. ವೆಲ್ಕಮ್. ಅವರ ಹೆಸರು ರಮೇಶ್ ಅವರು. ಹೆಸರೇಳಣ್ಣ? ವಸಂತ ಅವರು. ಖುಷಿಯಾಗಿ ಮೊಮ್ಮಗ ಜೊತೆ ಬಂದಿದ್ದಾರೆ. ಈ ಸಂದರ್ಭ ಜೆಡಿಎಸ್ನ ಅಭ್ಯರ್ಥಿ ನಾಪಂಡ ಮುತ್ತಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್, ರಾಜ್ಯ ಉಪಾಧ್ಯಕ್ಷ ಎಂಎ ಶರೀಫ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಇಸಾ ಖಾನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸೇರ್ಪಡೆ ಮಾಡ್ಕೊಳ್ತಾ ಇದ್ದೀವಿ ಮತ್ತು ನೀವು ನಿಮ್ಮ ಮನೆಯವರು ಇರ್ಬೋದು, ಊರಿನವರು ಇರ್ಬೋದು, ಎಲ್ಲರನ್ನ ಎಲ್ಲೂ ಒಂದು ವೋಟ್ ಕೂಡ ಮಿಸ್ ಆಗದ ರೀತಿಯಲ್ಲಿ ನೀವು ಮತದಾನ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ನಿಮ್ಮ ಮುಖ್ಯಸ್ಥರು ಮಾತಾಡ್ತಾರೆ, ನಿಮ್ಮನ್ನು ಉದ್ದೇಶಿಸಿ ಹಾಗೆಲ್ಲ ಗೊತ್ತಿದ್ದಷ್ಟು ಮಾತಾಡಿ. ನಿಮ್ಮ ನೇತೃತ್ವದಲ್ಲಿ ಹೆಸರೆಲ್ಲ ನಿಮ್ಗೆ ಗೊತ್ತಲ್ಲ, ಇಂಥವರೆಲ್ಲ ನಾವು ಇಂಥ ಪಕ್ಷವನ್ನು ಬಿಟ್ಟು ಇಂಥ ಪಕ್ಷವನ್ನ ಇವರ ಸಮ್ಮುಖದಲ್ಲಿ ಸೇರ್ತಾ ಇದೀವಿ ಅಂತ ಹೇಳ. ಸ್ವಲ್ಪ ಫ್ರಂಟ್ ಬಂದ್ಬಿಡಿ, ಇನ್ನೂ ಸ್ವಲ್ಪ ಕ್ಲಿಯರ್ ಕಾನ್ಸೆಪ್ಟ್. ಈಗ ಇವತ್ತು ಅಚಾನಕ್ ನಮ್ಮ ಮಹಿಳಾ ವಿಂಗ ಅಧ್ಯಕ್ಷಣೆ ಆಗಿರ್ತಕ್ಕಂಥ ಪುಷ್ಪವತಿ ರಮೇಶ್ ಅವರು ನನ್ನ ಹುಟ್ಟೂರು, ಅಲ್ಲಿ ಬಹಳಷ್ಟು ಜನ ಪಕ್ಷಕ್ಕೆ ಸೇರ್ಪಡೆಯಾಗಿ ಈ ಬಾರಿ ಕುಮಾರಣ್ಣನ ಒಂದು ನೇತೃತ್ವದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳುವಂತ ಮಾತನ್ನು ನಂತರ ಕೂಡ ಹೇಳಿದರು. ಮಂಜಿನ ನಗರಿ ಮಡಿಕೇರಿ ಸೇರಿದಂತೆ ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಾದ್ಯಂತ ಬಿಸಿಲಿನ ಝಳಕ್ಕೆ ಹೈರಾಣಾಗಿದ್ದ ಜನತೆ ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಗುರುವಾರ ಮಡಿಕೇರಿ ಸೇರಿದಂತೆ ಹಲವೆಡೆ ಸುರಿದ ಗುಡುಗು ಸಹಿತ ಮಳೆ ಇಳೆಯಿಂದ ತಂಪಾಗಿಸಿದೆ. ಇದರೊಂದಿಗೆ ಕಾಫಿ, ಒಳ್ಳೆಮೆಣಸು ಸೇರಿದಂತೆ ಇನ್ನಿತರ ಕೃಷಿಗೆ ಸಕಾಲಕ್ಕೆ ಬೇಕಾಗಿದ್ದ ಮಳೆ ಪೂರ್ತಿಯಾಗಿ ಬೀಳದಿದ್ದರೂ ಅಲ್ಲಲ್ಲಿ ಸಿಂಚನವಾಗಿರುವುದರಿಂದ ಜಿಲ್ಲೆಯ ಕೃಷಿಕರ ಮುಖದಲ್ಲಿ ಮಂದಹಾಸ ಮಿನುಗಿದೆ.
ಸಿದ್ದಾಪುರ ಪಟ್ಟಣದ ವಿವಿಧ ಕಡೆಗಳಲ್ಲಿ ಕಸದ ರಾಶಿ ಬಿದ್ದಿದ್ದು ದುರ್ನಾತ ಬೀರ್ತಾ ಇದ್ರೂ ಗ್ರಾಮ ಪಂಚಾಯಿತಿ ಮಾತ್ರ ಕಸ ವಿಲೇವಾರಿಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಶೀಘ್ರ ಕಸ ವಿಲೇವಾರಿ ಮಾಡದಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗುವುದೆಂದು ಸಿಪಿಐಎಂ ಪಕ್ಷ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರ ಸಮಿತಿ ಕಾರ್ಯದರ್ಶಿ ಎನ್.ಡಿ. ಕುಟ್ಟಪ್ಪ, ಸಿದ್ದಾಪುರ ಪಂಚಾಯಿತಿ ವ್ಯಾಪ್ತಿಯ ಬಸ್ ನಿಲ್ದಾಣ, ಮುಖ್ಯ ರಸ್ತೆಗಳು, ಆಸ್ಪತ್ರೆ ಮುಂಭಾಗ, ಮಾರುಕಟ್ಟೆ ಆವರಣ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಗ್ರಾಮ ಪಂಚಾಯಿತಿ ಪಟ್ಟಣದಿಂದ ಸಂಗ್ರಹ ಮಾಡಿದ ಕಸವನ್ನು ಕೂಡ ತಂದು ಮಾರುಕಟ್ಟೆ ಆವರಣದಲ್ಲಿ ಹಾಕಿದೆ. ಹಾಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದುರ್ನಾತ ಬೀರ್ತಾ ಇದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಸಂಚರಿಸುವ ದುಸ್ಥಿತಿ ನಿರ್ಮಾಣಗೊಂಡಿದೆ. ಅಲ್ಲದೆ ಕಸದಿಂದ ದುರ್ನಾತದ ನೀರು ಹರಿತಾ ಇದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದ್ದರೂ ಕೂಡ ಪಂಚಾಯಿತಿ ಮಾತ್ರ ನೀತಿ ಸಂಹಿತೆಯ ಕಾರಣ ಹೇಳಿ ಕೈಕಟ್ಟಿ ಕುಳಿತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದವರು, ಶೀಘ್ರ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡದಿದ್ದಲ್ಲಿ ಚುನಾವಣೆಯ ಬಳಿಕ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಸಾರ್ವಜನಿಕರನ್ನ ಒಗ್ಗೂಡಿಸಿ ಅಹೋರಾತ್ರಿ ಧರಣಿ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ಸಮಿತಿ ಸದಸ್ಯರಾದಂಥ ಕಾಮ್ರೇಡ್ ಅದ್ದು, ನಮ್ಮ ಹಿರಿಯ ನಾಯಕರು ನೋಡಿ, ನಗರ ಸಮಿತಿ ಸದಸ್ಯರಾದಂಥ ಏಳುಮನೆ, ನಿಮಗೆಲ್ಲ ಸ್ವಾಗತ. ನೋಡಿ, ಈಗ ಈ ಸಿದ್ದಾಪುರ ಪಂಚಾಯತಿನ ವ್ಯಾಪ್ತಿಯಲ್ಲಿ ಎಲ್ಲಿ ನೋಡಿದರೂ ಕಸದ ಗುಡ್ಡೆಯಾಗಿ ಕಸದ ವಿಷಯದಲ್ಲಿ ಸಂಪೂರ್ಣವಾಗಿ ಈ ಸಿದ್ದಾಪುರ ಪಂಚಾಯತ್ತು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಇವತ್ತಿನ ಮೊದಲನೇದಾಗಿ ಇರುವಂಥ ಒಂದು ಪತ್ರಗೋಷ್ಠಿ ಅಲ್ಲ ಇದು ಸುಮಾರು ಸತಿ ನಮ್ಮ ಪತ್ರಗೋಷ್ಠಿ ಆಗಿದೆ. ನಾವು ಇಲ್ಲಿ ಪಂಚಾಯತ್ ಮುಂದುಗಡೆ ಪ್ರತಿಭಟನೆ ಕೂರ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದೆ. ಆದರೂ ಕೂಡ ಈ ಸಿದ್ದಾಪುರದ ಜನದ ಮೇಲೆ ಯಾವುದೇ ಕಾಳಜಿ ಇಲ್ಲದ ಥರ ಪಂಚಾಯತ್ ಅಥವಾ ಪಂಚಾಯತಿಯ PD ಇರ್ಬೋದು, ಯಾರಾಗಿರ್ಬೋದು, ಇವರು ಕಾಳಜಿ ತಗೊಳ್ತಾ ಇಲ್ಲ. ಈ ವಿಷಯದ ಭಾಗದಲ್ಲಿ ನಾವು ಈಗ ಹೇಳ್ತಿರೋದು ಏನಂತ ಹೇಳಿದ್ರೆ, ಈಗ ಎಲೆಕ್ಷನ್ ಬಂದಿದೆ. ಎಲೆಕ್ಷನ್ ಬಂದಿರೋದ್ರಿಂದ ನೀತಿ ಸಮಿತಿ ಇರೋದ್ರಿಂದ ನಮಗೆ ಏನು ಓಪನ್ ಆಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೂ ಯಾವುದಕ್ಕೂ ಆಗ್ತಾ ಇಲ್ಲ. ಆದ್ದರಿಂದ ಈ ಎಲೆಕ್ಷನ್ ಮುಗಿದ ನಂತರ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಾವು ಪಂಚಾಯತ್ ಮುಂದುಗಡೆ ಅಹೋರಾತ್ರಿ ನಾವು ಈ ಕಸ ವಿಲೇವಾರಿಗೋಸ್ಕರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾತ್ರ ಅಲ್ಲ, ಪ್ರಸ್ತುತ ಜಗತ್ತು ನವನವೀನವಾದ ಆವಿಷ್ಕಾರಗಳನ್ನು ಎದುರು ನೋಡ್ತಾ ಇದೆ. ಯುವ ಜನತೆಯು ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಜಗತ್ತಿನ ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ ಚಿಂತನೆ ನಡೆಸಬೇಕೆಂದು ಮಂಗಳೂರಿನ ಯುವ ವಕೀಲ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ CA ಅನ್ವೇಷ ಶೆಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಂತ ಅನ್ನಮ್ಮ ಕಾಲೇಜು ಸ್ನಾತಕೋತ್ತರ ವಿಭಾಗ, IQAC ಮತ್ತು ವಾಣಿಜ್ಯ ಶಾಸ್ತ್ರ ವಿಭಾಗದ ವತಿಯಿಂದ ವಿಶ್ವ ಬೌದ್ಧಿಕ ಆಸ್ತಿ ಮತ್ತು ಹಕ್ಕುಗಳ ದಿನಾಚರಣೆಯ ಅಂಗವಾಗಿ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಬೌದ್ಧಿಕ ಆಸ್ತಿ ಮತ್ತು ಹಕ್ಕುಗಳ ರಾಷ್ಟ್ರಮಟ್ಟದ ಒಂದು ದಿನದ ಕಾರ್ಯಾಗಾರ ನಡೆಯಿತು. Like 100 years down the line, 200 years down the line, some Shakespeare had written somewhere in those medieval centuries. How can he prove? So that brings us to the very first question: whether registration is mandatory under copyright. What do you feel? Whether registration is mandatory? I write a book. Before publishing, should I take copyright? Or even without taking copyright, I still can exercise my copyright. ಸಂತ ಅನ್ನಂಬ ಪದವಿ ಕಾಲೇಜಿನ ಪ್ರಾಂಶುಪಾಲ ತೃಪ್ತಿ ಬೋಪಣ್ಣ ಮಾತನಾಡಿ, ಸಮಾಜಕ್ಕೆ ಇಂದು ಬೌದ್ಧಿಕ ಆಸ್ತಿ ಮತ್ತು ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ಅನಿವಾರ್ಯವಿದೆ. ಕಳ್ಳ ಮಾರ್ಗದಲ್ಲಿ ಹಣ ಮಾಡುವ ಉದ್ದೇಶದಿಂದ ಸೃಷ್ಟಿ ಮಾಡಿದ ವಸ್ತು ಅಥವಾ ಕೃತಿ ನಕಲಿಯಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತೆ. ಇದಕ್ಕೆ ಕಡಿವಾಣ ಹಾಕುವುದು ಮತ್ತು ಜಾಗೃತಿ ಮೂಡಬೇಕು. ಈ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. Inventors, creators and entrepreneurs.
ಮಡಿಕೇರಿ ಸರಕಾರಿ ಅಭಿಯೋಜಕ ವಕೀಲ ಅಮೃತ ಸೋಮಯ್ಯ ಮಾತನಾಡಿ, ಮಾನವನ ಬುದ್ಧಿಮತ್ತೆಯಿಂದ ಸೃಷ್ಟಿಸಲಾಗಿರುವ ವಸ್ತುಗಳು, ಗ್ರಂಥಗಳು, ಕೃತಿಗಳು, ಚಲನಚಿತ್ರಗಳು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದರು. Globalization has its impact in revolutionizing the concept of property as well. It has also played a significant role in promoting private property rights. Basically, property means a thing which has got commercial value. So when you say intellectual property rights, unless you can exploit it commercially, it doesn't become an intellectual property. So the basic idea of intellectual property rights is to exploit your idea commercially. That is to have monetary gain. So there are different schools of thought on conceptualization and definition of property. I will not touch on that because the speaker on first session will touch upon it. ಕಾರ್ಯಕ್ರಮದಲ್ಲಿ ಸಂತ ಅನ್ನಮ್ಮ ಪದವಿ ಕಾಲೇಜಿನ ಉಪನ್ಯಾಸಕರು, ಪದವಿ ಕಾಲೇಜಿನ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು, ವಿವಿಧ ಸ್ಥಳಗಳಿಂದ ಆಗಮಿಸಿದ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ವಿ ಬಾಡಗ ಗ್ರಾಮದಲ್ಲಿ ಭಾರೀ ಗಾತ್ರದ ವಿಷಕಾರಿ ಕಾಳಿಂಗ ಸರ್ಪ ಸೆರೆಯಾಗಿದೆ. ವಿ ಬಾಡಗ ಕಂಜಿತಂಡ ಚಿನ್ನಪ್ಪ ಎಂಬವರ ಮನೆಯ ಬಳಿ ಮಂಗಳವಾರ ಕೆರೆ ಹಾವೊಂದ ತಿನ್ನಲು ಹೊಂಚು ಹಾಕುತ್ತಿದ್ದ 12 ಅಡಿ ಉದ್ದದ ಭಾರೀ ಗಾತ್ರದ ಅತಿ ವಿಷಕಾರಿ ಹಾಗೂ ವಿರಳ ಎನ್ನಲಾಗುವ ಕಾಳಿಂಗ ಸರ್ಪವೊಂದ ಉರಗ ತಜ್ಞ ಪೊನ್ನೀರ ಗಗನ್ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಗನ್ ಅವರು ಸಾವಿರಾರು ವಿವಿಧ ಜಾತಿಯ ಹಾವುಗಳನ್ನು ಹಿಡಿದು ರಕ್ಷಿಸಿದ್ದು, ಈ ಸರ್ಪ 66ನೇ ಕಾಳಿಂಗ ಸರ್ಪವಾಗಿದೆ. ಯಾವುದೇ ತರಹದ ಹಾವುಗಳು ಕಂಡ್ರೆ ತನ್ನನ್ನ ಸಂಪರ್ಕಿಸಿದಲ್ಲಿ ರಕ್ಷಣೆ ಮಾಡಲಾಗುವುದೆಂದು ಹೇಳುತ್ತಾರೆ. ಇಂದು ಸೆರೆ ಹಿಡಿದು ರಕ್ಷಿಸಲ್ಪಟ್ಟ ಕಾಳಿಂಗ ಸರ್ಪವೊಂದ ಪೆರುಂಬಾಡಿ ರಕ್ಷಿತಾರಣ್ಯಕ್ಕೆ ಬಿಡಲಾಯಿತು.
ಅಲ್ಲಿದೆ